ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕು ಬಾಳುಪೇಟೆಯ ಮಂಗಳೂರು ಕ್ಲಿನಿಕ್ ಮತ್ತು ಡಿಸೋಜಾ ಮೆಡಿಕಲ್ನ ಸುತ್ತ ಅನುಮಾನದ ಹುತ್ತ. ಸುಮಾರು 10-15 ವರ್ಷಗಳ ಹಿಂದಿನ ಔಷಧಿ ಮಾತ್ರೆಗಳನ್ನು ತಮ್ಮ ಕ್ಲಿನಿಕ್ನಲ್ಲಿ ಇಟ್ಟು ರಾತ್ರೋರಾತ್ರಿ ಬೆಳಗೋಡು ಹೋಬಳಿ ಕೆಂದನಮನೆಯ ರೈಲ್ವೆ ಬ್ರಿಡ್ಜ್ ಹಾಗೂ ಈಶ್ವರಹಳ್ಳಿ ಕೂಡಿಗೆಯ ಬಳಿ ಎಸೆದಿರುವುದು ಕಂಡುಬಂದಿದೆ. ಸಕಲೇಶಪುರ ತಾಲೂಕು ಬಾಳುಪೇಟೆಯ ಮಂಗಳೂರು ಕ್ಲಿನಿಕ್ ಮತ್ತು ಸೋಜಾ ಮೆಡಿಕಲ್ನ ಸುತ್ತಮುತ್ತ ಅನುಮಾನದ ಹುತ್ತ. ಸುಮಾರು 10-15 ವರ್ಷಗಳ ಹಿಂದಿನ ಔಷಧಿ ಮಾತ್ರೆಗಳನ್ನು ತಮ್ಮ ಕ್ಲಿನಿಕ್ನಲ್ಲಿ ಇಟ್ಟು ರಾತ್ರೋರಾತ್ರಿ ಬೆಳಗೋಡು ಹೋಬಳಿ ಚಂದನಮನೆಯ ರೈಲ್ವೆ ಬ್ರಿಡ್ಜ್ ಹಾಗೂ ಈಶ್ವರಹಳ್ಳಿ ಕೂಡಿಗೆಯ ಬಳಿ ಎಸೆದಿರುವುದು ಕಂಡುಬಂದಿದೆ. ಇದನ್ನು ಮಲೆನಾಡು ರಕ್ಷಣಾ ಸೇನೆ ಹಾಗೂ ಗ್ರಾಮಸ್ಥರು ಸೇರಿ ಅವರ ಬಳಿಯೇ ತೆಗೆಸುವ ಕೆಲಸ ಮಾಡಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇರುವ ಕ್ಲಿನಿಕ್ ಮತ್ತು ಮೆಡಿಕಲ್ ಅನ್ನು ಸೀಸ್ ಮಾಡಿ ಇವರುಗಳ ಮೇಲೆ ಮೊಕದ್ದಮೆ ಹೂಡದೇ ಇದ್ದಲ್ಲಿ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ತಿಳಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಸಕಲೇಶಪುರ ತಾಲೂಕು ಬಾಳುಪೇಟೆಯ ಮಂಗಳೂರು ಕ್ಲಿನಿಕ್ ಏನಿದೆ, ಆ ಮಂಗಳೂರು ಕ್ಲಿನಿಕ್ ಅವರು ಸುಮಾರು ಒಂದು ಗೂಡ್ಸ್ ವಾಹನದಲ್ಲಾಗುವಷ್ಟು ಮೆಡಿಸಿನ್ ಅಂದ್ರೆ ಎಕ್ಸ್ಪೈರಿ ಆಗಿರುವಂತ ಮೆಡಿಸಿನ್ ಮತ್ತೆ ಸಿರಿಂಜ್ಗಳು ಪ್ರತಿಯೊಂದನ್ನು ಸಹ ತಂದುಬಿಟ್ಟು ರಸ್ತೆ ಬದಿನಲ್ಲಿ ಎಸ್ತಿರ್ತಾರೆ. ರಸ್ತೆ ಬದಿನಲ್ಲಿ ಎಷ್ಟು, ಅಲ್ಲಿ ದನಕರುಗಳು ಕುಡಿಯುವಂತ ನೀರಿಗೆ ಎಷ್ಟು ಬೇಜವಾಬ್ದಾರಿತನ ಮೆರೆದಿರ್ತಾರೆ. ತಾವು ನೋಡ್ಬೋದು ನೋಡಿ, ಇದೆಲ್ಲ ಎಕ್ಸ್ಪೈರಿ ಆಗಿರೋದು. ಈ ಮಾರ್ಗದಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಮತ್ತೆ ಆಟ ಆಡುವಂತ ಮಕ್ಕಳು, ದನಕರುಗಳು ಮೇಯ್ಲಿಕ್ಕೆ ಬರ್ತವೆ. ಇವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದೇ ಇದೆಯೋ ಇಲ್ವೋ, ಇವರು ಡಾಕ್ಟರು ಯಾರೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಇದನ್ನ ನೋಡುವಂತ DHO ಇರ್ಬೋದು, THO ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಇದಕ್ಕೆ ಉತ್ತರ ಕೊಡಿ ದಯವಿಟ್ಟು. ಯಾಕೆಂದ್ರೆ ಈ ತರ ಕ್ಲಿನಿಕ್ಗಳ ಅವಶ್ಯಕತೆ ನಮಗಿದೆಯಾ, ಇಂಥ ಡಾಕ್ಟರ್ಗಳ ಅವಶ್ಯಕತೆ ನಮಗಿದೆಯಾ ಅನ್ನೋದು ನಾನು ಕೇಳ್ತಿರೋಂಥದ್ದು. ನೋಡಿ, ಇಲ್ಲಿ ಚೀಲದಲ್ಲಿ ಇದನ್ನೆಲ್ಲ ತಂದು ರಸ್ತೆ ಬದಿಗೆ ಎಸ್ತಿರೋಂಥದ್ದು. ಇವತ್ತು ಕೆಂದನಮನೆ ಹಾಗೂ ಬಾಗೆ ಮತ್ತೆ ಗುಳಗಳಲೆ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಅದನ್ನ ಸ್ವಂತ ಅವರ ಕೈಯಲ್ಲೇನೆ ಯಾರು ಎಸ್ತಿದ್ರು ಡಾಕ್ಟರ್ ಅವರನ್ನ ಹುಡುಕಿ ಅವರನ್ನ ಇಲ್ಲಿ ಕರೆಸಿ ಇವತ್ತು ಮತ್ತೆ ಮರು ತುಂಬ್ತಾ ಇದೆ. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.